SSLC students. So today I'm going to tell you people the last minute tips and tricks. So ಏನಪ್ಪ ಇವು tips last minute ದಲ್ಲಿ. So before you people go to the exam, please make sure to watch this video because it is going to help you people a lot. So ಈಗ ನಮಗೊಂದು ರಿಯಲಿಸ್ಟಿಕ್ ಥಿಂಗ್ ಮಾತಾಡ್ತಾನೆ. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಗಿಂತ ಜಾಸ್ತಿ ವಿ ವಿಲ್ ಟಾಕ್ ಇಟ್ ಆಸ್ ಅ ಫ್ರೆಂಡ್ಸ್ ರೈಟ್ ನಾ. ಓಕೆ, ಸೊ ನಮಗೆ ಹೇಳ ಒಂದು ಬೆಸ್ಟ್ ಟ್ರಿಕ್ ಹೇಳ. ಮೇನ್ ಥಿಂಗ್ ಈಸ್ ಐ ವಿಲ್ ಟೆಲ್ ಯು ಪೀಪಲ್, ನೀವು ಎಷ್ಟು ಸಲ ರಿವಿಷನ್ ಮಾಡ್ಕೊಂಡಿದ್ದೀರಲ್ಲ ಅಷ್ಟು ಸಲ ನಿಮಗೆ ನೆನಪಾಗುತ್ತೆ. ನೀವು ಅಕಸ್ಮಾತ್ ಸರಿಯಾಗಿ ರಿವಿಷನನ್ನು ಮಾಡಿಲ್ಲ ಎಕ್ಸಾಮ್ದಲ್ಲಿ ಅಂದರೆ ಇನ್ನೂ ಅದನ್ನು ಯಾವ್ಯಾವ ಚಾಪ್ಟರ್ಸನ್ನು ರಿವಿಷನ್ ಮಾಡಿಲ್ಲ ಅದನ್ನೆಲ್ಲ ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಬಿಕಾಸ್ ದ್ಯಾಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಈಗಿನ ತನಕ ನೀವು ಪ್ರಿಪ್ರೇಟರಿ 1, 2, 3ದಲ್ಲಿ ಏನು ಮಾಡಿದ್ದೀರಾ ಏನು ಮಾಡಿಲ್ಲ ಅದನ್ನೆಲ್ಲ ತೆಗೆದು ಸೈಡ್ ಇಟ್ಬಿಡಿ. ಓಕೆ, ಸೊ ಐ ಡೋಂಟ್ ನೋ ವಾಟ್ ಯು ಹ್ಯಾವ್ ಡನ್ ಇಟ್ ಇನ್ ಅ ಪ್ರಿಪ್ರೇಟರಿ 1, 2, 3, ಬಟ್ ಈಗ ಒಂದು ಕಾನ್ಸಂಟ್ರೇಟ್ ಮಾಡಿ ಕೇಳಿ, ದ್ಯಾಟ್ ಈಸ್ ಆಲ್ ಅಬೌಟ್ ದ ರಿವಿಷನ್. ಸೊ ನೀವು ಎಷ್ಟು ಸಲ ರಿವಿಷನ್ ಮಾಡ್ತೀರಾ, ಎಷ್ಟು ಸಲ ಆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತೀರಾ, ಅಟ್ ನಮಗೆ ನೆನಪಿಡಿಯುತ್ತೆ ವೆನ್ ದ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಇನ್ ಯುವರ್ ಮೇನ್ ಪೇಪರ್. ಕ್ಲಿಯರ್? ಸೊ ನೀವು ಯಾವಾಗ ಕ್ವಶನ್ಸನ್ನು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ವೆನ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಲರ್ನಿಂಗ್ ಇಟ್ ಔಟ್. ಓಕೆ, ವೆನ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಲರ್ನಿಂಗ್ ಔಟ್, ದಟ್ ಟೈಮ್ ಯು ಪೀಪಲ್ ವಿಲ್ ಗೆಟ್ ಟು ನೋ ದಟ್ ಹೌ ಆ್ಯಕ್ಚುಲಿ ಪೀಪಲ್ ನೀಡ್ ಟು ಆನ್ಸರ್ ದೋಸ್ ಕ್ವಶನ್ಸ್. ಓಕೆ, ಸೊ ಈಗ ಸಡನ್ ಆಗಿ ನಿಮ್ಗೆ ಯಾವುದಾದ್ರೂ ಒಂದು ಕ್ವಶನ್ ಕೇಳಿದ್ರಪ್ಪ, ಓಕೆ, ನಿಮ್ಗೆ ಆನ್ಸರ್ ಮಾಡಲಿಕ್ಕೆ ಅದು ಬರ್ತಿಲ್ಲ, ಅರ್ಧ ಬರ್ತಿದೆ ಅಪ್ಪ, ಕಂಪ್ಲೀಟಾಗಿ ಬರ್ತಿಲ್ಲ. ಯಾಕೆ ಕಂಪ್ಲೀಟಾಗಿ ಬರ್ತಿಲ್ಲ? ಬಿಕಾಸ್ ನೀವು ರಿವಿಷನ್ ಸರಿಯಾಗಿ ಮಾಡಿಲ್ಲ. ಸೊ ಇದು ನಿಮಗೆ ಆಲ್ರೆಡಿ ಫೇಸ್ ಆಗಿರಬೇಕು ಪ್ರಿಪರೇಟರಿ 1, 2, 3ದಲ್ಲಿ, ರೈಟ್? ಸೊ ಇದನ್ನು ಪ್ಲೀಸ್ ಡೋಂಟ್ ಮೇಕ್ ಶೋರ್ ಟು ಕಂಟಿನ್ಯೂ ಸೇಮ್ ಥಿಂಗ್ ಅಗೇನ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. ಓಕೆ, ಬೋರ್ಡ್ ಎಕ್ಸಾಮ್ದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗಬೇಡಿ ಸೇಮ್ ಥಿಂಗ್ಸನ್ನು. ರೈಟ್ ನಾವು ಮೇಕ್ ಶೋರ್ ದಟ್ ಆಲ್ ದ ಥಿಂಗ್ಸ್ ವಿಲ್ ಬಿ ರಿವೈಸ್ಡ್, ಆಲ್ ದ ಚಾಪ್ಟರ್ ಕ್ವಶನ್ಸ್ ವಿಲ್ ಬಿ ರಿವೈಸ್ಡ್ ಫಾರ್ ಯು ಪೀಪಲ್, ಬಿಕಾಸ್ ಅದು ಬಹಳ ಬಹಳ ಮ್ಯಾಟ್ರ್ ಆಗುತ್ತೆ. ಕ್ಲಿಯರಾ? ಆ್ಯಂಡ್ ಫಸ್ಟ್ ಥಿಂಗ್, ಸೊ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ 7ರಿಂದ 8 MCQsನ ಕೇಳ್ತಾರೆ. 3 ಕೆಮಿಸ್ಟ್ರಿದಲ್ಲಿ MCQ ಕೇಳ್ತಾರೆ, 2 ಬಯಾಲಜಿದಲ್ಲಿ ಮತ್ತು ಫಿಸಿಕ್ಸ್ದಲ್ಲಿ 2. ಕ್ಲಿಯರಾ? ಸೊ ಇಷ್ಟು MCQsನ ಏನು ಕೇಳ್ತಿದಾರಲ್ಲ ಆ MCQs ಬಿಟ್ಟು 1 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ 2. ಸೊ ಈ 1 ಮಾರ್ಕ್ಸ್ ಕ್ವಶನ್ಸನ್ನ ಹೇಗೆ ಸಾಲ್ವ್ ಮಾಡ್ತಾರೆ? ದಿಸ್ ಇಸ್ ಸಿಂಗಲ್ ಸೆಂಟೆನ್ಸ್ ಕ್ವಶನ್ಸ್. ಓಕೆ, ಯೂಶ್ವಲಿ ಸ್ಪೆಷಲಿ ಇಫ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಆಲ್ ಕಂಪ್ಲೀಟ್ 3 ಸಬ್ಜೆಕ್ಟ್ದಲ್ಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿದಲ್ಲಿ, 3ರಲ್ಲಿ ಜಾಸ್ತಿ ಟ್ರಿಕಿ ಕ್ವಶನ್ಸ್ ಕೇಳೋದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದಲ್ಲಿ. ಸೊ ಬಯಾಲಜಿದಲ್ಲಿ ಡೈರೆಕ್ಟ್ ಕ್ವಶನ್ಸನ್ನ ಕೇಳ್ತಾರೆ, ಬಟ್ ದೇರ್ ಇಫ್ ದೇ ವಿಲ್ ಆಸ್ಕ್ ಯು ಅ ಡೈರೆಕ್ಟ್ ಕ್ವಶನ್, ಮೇಕ್ sure the spelling mistakes will not be done there. Clear? And physics ಮತ್ತು ಕೆಮಿಸ್ಟ್ರಿದಲ್ಲಿ ಅಕಸ್ಮಾತ್ ಯಾವುದಾದ್ರೂ ಕ್ವಶನ್ಸು ಇಂಡೈರೆಕ್ಟ್ ಆಗಿ ಯಾವುದಾದ್ರೂ ಕೇಳ್ರಪ್ಪ, ಓಕೆ, ಯಾವುದಾದ್ರೂ ಇಂಡೈರೆಕ್ಟ್ ಆಗಿ ಕೇಳಿದರೆ ಮೇಕ್ ಶೋರ್ ಟು ರೀಡ್ ದ ಕ್ವಶನ್ ಅಗೇನ್ ಆ್ಯಂಡ್ ಅಗೇನ್. ಕ್ಲಿಯರ್? ಸೊ ಒಂದು ಕ್ವಶನು ನಿಮ್ಗೆ ಯಾವುದಾದ್ರೂ ಗೊತ್ತಾಗ್ತಿಲ್ಲ, ಯಾವುದಾದ್ರೂ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಬಂತಪ್ಪ, ಯಾವುದಾದ್ರೂ ಹೊಸ ಟೈಪ್ ಆಫ್ ಕ್ವಶನು, ಲೈಕ್ ಎಕ್ಸಾಂಪಲ್ ಪ್ರಿಪ್ರೇಟರಿದಲ್ಲಿ ಸಿನೆಬಾರ್ ಬಗ್ಗೆ ಕೇಳಿದ್ದಾರೆ, MLS ಬಗ್ಗೆ ಕೇಳಿದ್ದಾರೆ, ರೈಟ್? ಸೊ ಇವೆಲ್ಲ ನಿಮ್ಗೆ ಹೊಸದು ಅನಿಸುತ್ತೆ, ಬಟ್ ಇಟ್ ಇಸ್ ನಾಟ್ ಹೊಸದು. ಅವೆಲ್ಲ ಯಾವುದು ಹೊಸದು ಇಲ್ಲರಪ್ಪ, ಅವೆಲ್ಲ ಹೊಸದು ಯಾವುವು ಇಲ್ಲ, ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ನೀವು ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಿರೋ ಕ್ವಶನ್ಸ್ನೇ ಅವ್ರು ಕೇಳ್ತಾರೆ. ದೇ ವೋಂಟ್ ಆಸ್ಕ್ ಎನಿಥಿಂಗ್ ದ ಕ್ವಶನ್ಸ್ ವಿಚ್ ಆರ್ ಔಟ್ ಆಫ್ ದ ಬಾಕ್ಸ್. ಕ್ಲಿಯರ್? ಸೊ ಅದರ ಸಲುವಾಗಿ ನಿಮಗೆ ಯಾವಾಗಾದ್ರೂ ಅನಿಸ್ತಿದೆಯಪ್ಪ ಆ ಆಕ್ಟಿವಿಟಿ ಮೇಲೆ ಕ್ವಶನ್ ಕೇಳ್ಬೋದು, ಈ ಬಾಕ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಸೊ ನೀವು ನೋಡಿರಬೇಕು ಆಲ್ರೆಡಿ ಟೆಕ್ಸ್ಟ್ ಬುಕ್ದಲ್ಲಿ ಸಮ್ ಬಾಕ್ಸಸ್ ಆರ್ ಪ್ರೆಸೆಂಟ್ ಅಟ್ ದ ಸೈಡ್ ಆಫ್ ದ ಟೆಕ್ಸ್ಟ್ ಬುಕ್ಸ್. ಓಕೆ, ಸಮ್ ಆಕ್ಟಿವಿಟೀಸ್ ಆರ್ ಪ್ರೆಸೆಂಟ್, ಸಮ್ ಎಕ್ಸ್ಪೆರಿಮೆಂಟ್ಸ್ ಆರ್ ಪ್ರೆಸೆಂಟ್. ಸೊ ಮೇಕ್ ಶೋರ್ ಟು ಸ್ಟಡಿ ದೆಮ್. ಸೊ ಮಾಡೆಲ್ ಕ್ವಶನ್ ಪೇಪರಲ್ಲಿ ಜಾಸ್ತಿ ಅಷ್ಟು ಟೈಪ್ ಆಫ್ ಕ್ವಶನ್ಸ್ ಕೇಳಿಲ್ಲ, ಬಟ್ ಫಿಸಿಕ್ಸ್ನಲ್ಲಂತೂ ಕೇಳಿದ್ರು ಹೌ ಟು ಡ್ರಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಸಡನ್ ಆಗಿ ನಿಮಗೆ ಪ್ರಿಪರೇಟರಿ 1ದಲ್ಲಿ ಹೌ ಟು ಡ್ರಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದ ತಕ್ಷಣ ಯು ವಿಲ್ ಗಾಟ್ ಶಾಕ್ ಅಟ್ ದಟ್, ಓ ನೋ, ದೇ ಆರ್ ಇವನ್ ಆಸ್ಕಿಂಗ್ ಅಬೌಟ್ ದ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್, ದೇ ಆರ್ ಇವನ್ ಆಸ್ಕಿಂಗ್ ಅಬೌಟ್ ದ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಕ್ವಶನ್ಸ್. ಸೊ ದಟ್ ಟೈಮ್ ಯು ಪೀಪಲ್ ಗಾಟ್ ಅ ಐಡಿಯಾ ದಟ್ ಓಕೆ ಸಚ್ ಟೈಪ್ ಆಫ್ ಕ್ವಶನ್ಸ್ ಆಲ್ಸೋ ಮೈಟ್ ಕಮ್ ಟು ಅವರ್ ಎಕ್ಸಾಮ್ಸ್, ರೈಟ್? ಸೊ ನಿಮಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಂದ್ರೆ ದೀಸ್ ಥಿಂಗ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್, ಬಿಕಾಸ್ 79, 78, 77 ಅದನ್ನೆಲ್ಲ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ಯು ಪೀಪಲ್ ಕ್ಯಾನ್ ಸ್ಕೋರ್ ಇಟ್ ಈಸಿಲಿ, ದ್ಯಾಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಟು ಎನಿವನ್. ಬಟ್ ಟು ಸ್ಕೋರ್ 80/80 ಬಹಳ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದ್ರಿಂದಾನೇ 80/80 ಸ್ಕೋರ್ ಮಾಡೋದು ಚಾನ್ಸಸ್ ಕಡಿಮೆ ಇದೆ. ಆ್ಯಂಡ್ ಆ ಸಿಲ್ಲಿ ಮಿಸ್ಟೇಕ್ಸ್ ಎಲ್ಲಾಗುತ್ತೆ ನಿಮ್ಮದು? ದ ಥಿಂಗ್ಸ್ ವಿಚ್ ಯು ಪೀಪಲ್ ವಿಲ್ ನಾಟ್ ಕಾನ್ಸಂಟ್ರೇಟ್ ಆ್ಯಂಡ್ ಸ್ಟಡಿ, ದ ಆಕ್ಟಿವಿಟೀಸ್, ದ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ದ ಬಾಕ್ಸಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಇವನನ್ನು ಅಕಸ್ಮಾತ್ ನೀವೇನಾದ್ರೂ ಓದಿಲ್ಲ ಅಂದರೆ 1 ತಾಸು ತೊಗೊಳುತ್ತಪ್ಪ ಟೆಕ್ಸ್ಟ್ ಬುಕ್ ಕಣ್ಣಾಡಿಸ್ಲಿಕ್ಕೆ. ಸೊ 1 ತಾಸು ತೊಗೊಳ್ಳಿ, ಎಲ್ಲ ಫುಲ್ ಟೆಕ್ಸ್ಟ್ ಬುಕ್ಕನ್ನು ಕಣ್ಣಾಡಿಸಿ, ಎಲ್ಲ 10 ಚಾಪ್ಟರ್ಸನ್ನು ಚೆನ್ನಾಗಿ ನೋಡ್ಕೊಂಬಿಡಿ. ನಾನು ಏನು ಗೊತ್ತಿಲ್ಲ ಅನ್ನೋದು, ಯಾವ್ಯಾವ ಹೊಸ ವರ್ಡ್ಸ್ ಇದ್ದಾವೆ, ಯಾವ್ಯಾವ ಎಕ್ಸ್ಪೆರಿಮೆಂಟಲ್ಲಿ ಹೊಸ ಥಿಂಗ್ಸನ್ನು ಹೇಳಿದ್ದಾರೆ, ಅದೆಲ್ಲ ಫಾಸ್ಟ್ ಆಗಿ ನೋಡ್ಕೊಂಬಿಡಿ. ಬಿಕಾಸ್ ಅದ್ರ ಮೇಲೇನು 1 ಆದರೂ 2 ಆದರೂ ಕ್ವಶನ್ ಕೇಳ್ತಾರೆ. ಬಿಕಾಸ್ 80/80 ಸ್ಕೋರ್ ಮಾಡೋದು ಅಷ್ಟು ಈಸಿ ಇಲ್ಲ. ಕ್ಲಿಯರಾ? 78, 77, 79 ಸ್ಕೋರ್ ಮಾಡ್ಕೋಬಹುದು, ಬಟ್ 80/80 ಸ್ಕೋರ್ ಮಾಡ್ಕೋಬೇಕಂದ್ರೆ ಫುಲ್ ಟೆಕ್ಸ್ಟ್ ಬುಕ್ದಲ್ಲಿ ಒಂದು ಸಿಂಗಲ್ ವರ್ಡ್ ಗೊತ್ತಿಲ್ಲದ ಯಾವುದು ನಿಮ್ಮ ತಲೆಯಲ್ಲಿ ಎಲ್ಲ ಸಿಂಗಲ್ ವರ್ಡ್ಸು ಇರಬೇಕು. ಕ್ಲಿಯರಾ? ಸೊ ಇದನ್ನು ಪ್ಲೀಸ್ ನೆನಪಿಟ್ಕೊಳ್ಳಿ. ದ್ಯಾಟ್ ಇಸ್ ದ ಬೆಸ್ಟ್ ಟಿಪ್ ವಿಚ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಪೀಪಲ್ ಫಾರ್ ಟುಡೇ. ಕ್ಲಿಯರ್? ಸೊ ಬಿಕಾಸ್
80/80 target idre, this is the tip which you people need to take it from me and make sure you people will follow those things also. Clear? Iga tricks ಬಗ್ಗೆ ಬರೋಣ. ಟ್ರಿಕ್ಸ್ ಅಂದ್ರೆ ಏನಂತ ಹೇಳ್ತೇನೆ. ಹೌ ಕ್ಯಾನ್ ಯು ಅಸ್ಯೂಮ್ ದಟ್ ದಿಸ್ ಕ್ವಶನ್ ವಿಲ್ ಕಮ್ ಟು ಯೋರ್ ಪೇಪರ್? ಓಕೆ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಒನ್ ವಿಡಿಯೋ ಐ ಹ್ಯಾಡ್ ಡನ್ ಇಟ್ ಅಂಡ್ ಹ್ಯಾವ್ ಆಸ್ಕ್ಡ್ ಯು ಪೀಪಲ್ ಆಲ್ಸೋ, ಲಾಟ್ ಆಫ್ ಟೈಮ್ಸ್ ಐ ಹ್ಯಾವ್ ಆಸ್ಕ್ಡ್ ಯು ಪೀಪಲ್ ದಟ್ ಯಾವ ಕ್ವಶನ್ ಫಿಕ್ಸ್ ಆಗಿ ಬೀಳುತ್ತಪ್ಪ ಈ ಲೆಸನ್ ಇಂದ ಅಂತ, ರೈಟ್? ಸೊ ಯು ಹ್ಯಾವ್ ಟೋಲ್ಡ್ ಮಿ ಲಾಟ್ಸ್ ಆಫ್ ಕ್ವಶನ್ಸ್. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಅ ಸೋಪ್, ಇಲ್ಲ ಬಯಾಲಜಿಯಲ್ಲಿ ಹೆರಿಡಿಟರಿಯಲ್ಲಿ ಫಿಕ್ಸ್ ಒಂದು ಕ್ವಶನ್ ಬೀಳುತ್ತಪ್ಪ. ದೆನ್ ಆಫ್ಟರ್ವರ್ಡ್ಸ್ ಇನ್ ಅ ಲೈಫ್ ಪ್ರೊಸೆಸ್ ಬ್ರೈನ್ ಆರ್ ಹಾರ್ಟ್, ಬ್ರೈನ್ ಇಲ್ಲದ್ರೆ ಯಾವ್ದಾದ್ರು ಕ್ವಶನ್ ಕೇಳ್ತಾರೆ. ಆರ್ ಎಲ್ಸ್ ದೇ ಮೈಟ್ ಆಸ್ಕ್ ಯು ನೆಫ್ರಾನ್ ಆರ್ ಅ ನೆಪ್ರಾನ್ ಡಯಾಗ್ರಾಮ್ ಆಲ್ಸೋ, ಸಾರಿ ನೆಫ್ರಾನ್ ಆರ್ ನ್ಯೂರಾನ್ ಡಯಾಗ್ರಾಮ್ also, or in the physics 100% sure series ಮತ್ತೆ parallel ಮೇಲೆ ಒಂದು numerical problem ಬೀಳುತ್ತಪ್ಪ. ಸೊ ಈ ತರ ನಿಮಗೆ ಒಂದು few of the fixed questions are there, okay, which you people need to trick ಯೂಸ್ ಮಾಡಬೇಕು. ಅದಕ್ಕೆ ಹೇಗೆ ಟ್ರಿಕ್ ಯೂಸ್ ಮಾಡ್ತೀರಾ? go and check out with the previous year question paper, model question paper and all the preparatory question papers. ಈ ಮೂರು ಕ್ವಶನ್ ಪೇಪರ್ಸ್ ಅನ್ನ ನೋಡಿ ಯಾವ ಕ್ವಶನ್ಸ್ ರಿಪೀಟ್ ಆಗಿದೆ. ನಾನು ಆಲ್ರೆಡಿ ನಿಮಗೆ ನಿನ್ನೆ ಹೇಳಿದ್ದೆ, ಜಿಂಕ್ ಗ್ರ್ಯಾನ್ಯೂಲ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಬಹಳ ಸಲ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ರಿಪೀಟ್ ಆಗಿದೆ. ಇಟ್ ಹ್ಯಾಸ್ ಗಾಟ್ ರಿಪೀಟೆಡ್ ಇನ್ ಯೋರ್ preparatory exam also, guys. So make sure you people will study that thing. ಅದೇ ಥರ ಬಯಾಲಜಿ ಮತ್ತು ಫಿಸಿಕ್ಸ್ದಲ್ಲಿನೂ ಯಾವುದಾದ್ರು ಒಂದು ಕ್ವಶನ್ ಇರೋದು ಫಾಸ್ಟ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಹೇಳಬೇಕು. ಯು ಪೀಪಲ್ ವಿಲ್ ಓನ್ಲಿ ಟೆಲ್ ಮಿ ವಿಚ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಶಾರ್ಟ್ ಬರುತ್ತೆ ಅನ್ನೋದು. ಯು ವಿಲ್ ಓನ್ಲಿ ಮೇಕ್ ಯುವರ್ ಸೆಲ್ಫ್ ಪ್ರೌಡ್ ಆಫ್ಟರ್ ಕಮಿಂಗ್ ಚೆಕಿಂಗ್ ವಿತ್ ದ ಕ್ವಶನ್ ಪೇಪರ್. ಎಸ್, ನಾನು ಇದನ್ನು ಗೆಸ್ ಮಾಡಿದ್ದೆ, ಈ ಕ್ವಶನ್ ಬೀಳುತ್ತೆ ಅಂತ ಅದು ಬಿದ್ದಿದೆ. ಸೊ ಈ ಥರ ನೀವು ಪ್ರೌಡ್ ಮೂಮೆಂಟ್ ಬೇಕಂದ್ರೆ ಯು ಪೀಪಲ್ ನೀಡ್ ಟು ಯೂಸ್ ಅ ಸ್ಮಾರ್ಟ್ ಸ್ಟಡಿ ಟ್ರಿಕ್ಸ್. ಕ್ಲಿಯರ್ ಎವ್ರಿ ಒನ್? ಸೊ ನಾನಂತೂ ನಿಮಗೆ ಟ್ರಿಕ್ಸ್ ಹೇಳ್ಕೊಟ್ಟೆ, ಯಾವ ಥರ ನೀವು ಕ್ವಶನ್ಸನ್ನು ಗೆಸ್ ಮಾಡ್ಕೋಬೋದು ಅನ್ನೋದು. ಆ್ಯಂಡ್ ಐ ಹ್ಯಾವ್ ಗಿವನ್ ಯು ಪೀಪಲ್ ಟಿಪ್ಸ್ ಆಲ್ಸೋ ಟು ಸ್ಕೋರ್ 80/80. Now how to pass? Passing is very easy, guys. Passing is very easy. I have already done one scoring package which is going on live in the Nama Vedanta SSLC. You can go and watch that video also continuously. It will be going on. I have told you people before also. It will be continuously going on. Just go and check it out properly so that you people want to pass, then you can watch that video. 100% sure ಆರಾಮಾಗಿ ಪಾಸ್ ಆಗಿಬಿಡ್ತೀರಾ, ಏನೂ ಟೆನ್ಷನ್ ತೊಗೊಳೋದಿಲ್ಲ. ಸೊ ಭಾಳ ಮಂದಿ ಯೋಚನೆ ಮಾಡ್ತಿದ್ರು 13 ಮಾರ್ಕ್ಸ್ ಬಿದ್ದರೆ ಪಾಸಾ, ಇನ್ನು 33 ಮಾರ್ಕ್ಸ್ ಬೀಳಬೇಕಾ ಅನ್ನೋದು. ಸೊ 13 ಮಾರ್ಕ್ಸ್ ಬೀಳೋದು ಪಾಸು, ಐ ಅಗ್ರಿ ವಿತ್ ದ್ಯಾಟ್. ಬಟ್ ಪ್ಲೀಸ್ ಡೋಂಟ್ ಗೋ ಸೋ ಡೀಪ್. ಓಕೆ, ಪರ್ಸೆಂಟೇಜ್ ಬೇಕ್ರಪ್ಪ. ನಿಮ್ಮ ಕಾಮರ್ಸ್ ಹೋಗಬೇಕು, ಸೈನ್ಸ್ ಹೋಗಬೇಕು, ಆರ್ಟ್ಸ್ ಹೋಗಬೇಕು, ಎದಕ್ಕೂ ಹೋಗಲಿ ಪರ್ಸೆಂಟೇಜ್ ಬೇಕು, ಒಂದು ಕಾಮನ್ ಪರ್ಸೆಂಟೇಜ್ ಬೇಕು, ಅಟ್ಲೀಸ್ಟ್ ಒಂದು 75% ಆದರೂ ಬೇಕಪ್ಪ. ಸೊ ಯು ವಿಲ್ ಡೋಂಟ್ ಫಾಲ್ ಫಾರ್ 50%. ನಾನು ಪಾಸ್ ಆದರೆ ಸಾಕು. ಸೊ ಈ ಥರ ಎಕ್ಸ್ಟ್ರೀಮ್ ಆಗಿ ಡೀಪ್ ಆಗಿ ಹೋಗಬೇಡಿ. ಪ್ಲೀಸ್ ಮೇಕ್ ಶೋರ್ ಅಟ್ಲೀಸ್ಟ್ 70 to 75% ಬೇಕ್ರಪ್ಪ. ಅಷ್ಟೆಲ್ಲ ಆಗಲಿಲ್ಲ ಅಂತ ಸರ್ವೈವ್ ಆಗಲ್ಲ ಕಾಲೇಜ್ದಲ್ಲಿ ಹೋಗಲಿಕ್ಕೆ. ಕ್ಲಿಯರಾ? ಸೊ ದಿಸ್ ಆಲ್ ಅಬೌಟ್ ಯುವರ್ ಫ್ಯೂಚರ್. ಇಟ್ಸ್ ಆಲ್ ಅಬೌಟ್ ಯುವರ್ ಫ್ಯೂಚರ್, ಹೇಗೆ ನೀವು ಸ್ಟಡಿ ಮಾಡ್ತಾರೆ ಅನ್ನೋದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸಿಟ್ ಆ್ಯಂಡ್ ಡೂ ದ ರಿವಿಷನ್ ಪ್ರಾಪರ್ಲಿ. ಎಷ್ಟು ರಿವೈಸ್ ಮಾಡ್ತೀರಾ ಅಷ್ಟು ನಿಮಗೆ ನೆನಪು ಉಳಿಯುತ್ತೆ ನಾಳೆ ಎಕ್ಸಾಮ್ದಲ್ಲಿ ಪೇಪರ್ ಬರೆಯೋದು ಬಂದು. ಕ್ಲಿಯರಾ? ಸೊ ಈಗ ನೆಕ್ಸ್ಟ್ ಥಿಂಗ್ ವಾಟ್ ಯು ಪೀಪಲ್ ನೀಡ್ ಟು ರಿಮೆಂಬರ್, ದಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ 15 minutes strategy which I am going to give you people while writing the paper. ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿ ಬರುತ್ತೆ. ಓಕೆ, ಕ್ವಶನ್ ಪೇಪರ್ ನಿಮ್ಮ ಕೈಯಲ್ಲಿ ಬರುತ್ತೆ. ಅದಾದ ತಕ್ಷಣ ಏನು ಮಾಡ್ತಾರಾ? ಸ್ಕ್ಯಾನ್ ಫಾರ್ ಈಸಿ ವಿನ್ಸ್. ಈಸಿ ವಿನ್ಸ್ ಅಂದರೆ ಏನು? ಯಾವ್ಯಾವ ಕ್ವಶನ್ಸ್ ನಿಮಗೆ ಗೊತ್ತಿದೆ, ಲೈಕ್ ಫಾರ್ಮೇಷನ್ ಆಫ್ MGCL ಕೇಳಿದ್ರು ಬರೆದು ಬಿಡಿಯಪ್ಪ ಫಾಸ್ಟಾಗಿ. ಸೊ ಅಕಸ್ಮಾತ್ ಹೆರಿಡೇಟರಿ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು, ದೇ ವಿಲ್ ಆಸ್ಕ್ ಅಬೌಟ್ ದ ಗ್ರೀನ್ ಪೀಸ್, ಬರೆದು ಬಿಡಿ, ಡ್ರಾ ಮಾಡಿಬಿಡಿ ಅದನ್ನು ಫಾಸ್ಟಾಗಿ. ಯಾವುದಾದ್ರೂ ಬಯಾಲಜಿದಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ನೀವು ಬರುತ್ತಂತ ಗೊತ್ತಿತ್ತು, ಅವ್ರನ್ನೆಲ್ಲ ಡ್ರಾ ಮಾಡಿಬಿಡಿ. ಮೀನ್ಸ್ ವಾಟ್, ನಿಮಗೆ ಯಾವ್ಯಾವ ಕ್ವಶನ್ಸು ಫಿಕ್ಸ್ ಆಗಿ ನಿಮಗೆ ಗೊತ್ತಿದೆ ಅಲ್ಲ, ಬಂದಿದೆ ಅಂತ ಅದನ್ನೆಲ್ಲ ಡ್ರಾ ಮಾಡ್ಕೊಂತ ಹೋಗ್ಬಿಡಿ. ಕಂಪ್ಲೀಟೆಡ್ ಎವ್ರಿಥಿಂಗ್. ಓಕೆ, ಕಂಪ್ಲೀಟ್ ದೋಸ್ ಥಿಂಗ್ಸ್ ಫಸ್ಟ್. ಕ್ಲಿಯರ್? ರೈಟ್ ಆಫ್ಟರ್ ದಟ್ ಯೂಸ್ ದ ರೀಡಿಂಗ್ ಟೈಪ್ ಆಫ್ ಟೇಕ್ ಆಫ್ ದ MCQs and 1 marks questions you know instantly and that builds the immediate momentum. ಹೇಗೆ MCQsದಲ್ಲಿ ತಿಳ್ಕೊಳ್ಳಿ. ಸೊ ಯಾವ್ದಾದ್ರು MCQs ನಿಮಗೆ ಕನ್ಫ್ಯೂಷನ್ ಆಗ್ತಿದೆ, ಓಕೆ, ಇಟ್ಸ್ ಫೀಲಿಂಗ್ ಲೈಕ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಸಿಟ್ ಅಂಡ್ ಸ್ಟಡಿ ರೈಟ್ ನೌ ಆ್ಯಂಡ್ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್. ಓಕೆ, ಯಾವ ಆಪ್ಷನ್ ಕರೆಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಏನು ಮಾಡ್ತಾರಾ? ಜಸ್ಟ್ ಯು ಪೀಪಲ್ ಥಿಂಕ್ ಅಬೌಟ್ ದ ಕೌನ್ ಬನೇಗಾ ಕರೋಡ್ಪತಿ. ಓಕೆ, ಏನು ಮಾಡ್ತಾರೆ ಇಲ್ಲಿ? ಜಸ್ಟ್ ಅನಲೈಸ್ ದ ಆಲ್ 4 ಆಪ್ಷನ್ಸ್. ಜಸ್ಟ್ ಸ್ಟಾರ್ಟ್ ರಾಂಗ್. ಯಾವ ಆಪ್ಷನ್ ಬರಬಾರ್ದು, ಯಾವ ಆಪ್ಷನ್ ಬರಲ್ಲಪ್ಪ ಅಂತ ಅನ್ನೋದು ಅದನ್ನು ಕ್ಯಾನ್ಸಲ್ ಮಾಡ್ಕೊಂತ ಹೋಗಿ. ಸೊ ಯಾವ್ದಾದ್ರು 2 ಆಪ್ಷನ್ ಮೇಲೆ ಉಳಿತೀರಾ, ಇಲ್ಲ 3 ಆಪ್ಷನ್ ಮೇಲೆ ಉಳಿತೀರಾ, ಅದರಲ್ಲಿ ಒಂದು ಸೆಲೆಕ್ಟನ್ನು ಮಾಡಿ. ಕ್ಲಿಯರಾ? ಬಟ್ ಡೋಂಟ್ ಲೀವ್ ಎನಿ ಆಫ್ ದ ಕ್ವಶನ್ಸ್ empty and come. Attempt all and each and every question from the science paper. Clear? Every question you are going to attempt it. Make sure to do that.
Done. Right after that, plan the big answers, like identify which are the 4 marks or 5 marks questions. 4 marks chemistry dalli keltare, 5 marks biology ಮತ್ತೆ physics dalli keltare. So ಆ questions ಅನ್ನ attempt ಮಾಡಿ, they will be giving you people options also, or options ಇರುತ್ತೆ. 4 ಕ್ವೆಶ್ಚನ್ 5 ಕ್ವೆಶ್ಚನ್ ಕೇಳಿರ್ತಾರೆ, ನಿಮಗೆ ಬಹಳ ಆಪ್ಷನ್ಸ್ ಇರುತ್ತೆ. ಡೋಂಟ್ ಥಿಂಕ್ ಲೈಕ್ ಒಂದು ಆಪ್ಷನ್ ಅಷ್ಟೇ ಸೆಲೆಕ್ಟ್ ಮಾಡಬೇಕು. ಒಂದರಲ್ಲಿ ಎ ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದರಲ್ಲಿ ಬಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಅದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. I will tell you people one more thing. This has been done by most of the students. Okay, most of the students will think like ನಾನು ಫಿಫ್ತ್ ಮಾರ್ಕ್ ಕ್ವೆಶ್ಚನ್ ದಲ್ಲಿ ಎ ಬಿ ಕೇಳಿದ್ದಾರೆ ಆರ್ ಎ ಬಿ ಕೇಳಿದ್ದಾರೆ. ಸೊ ಎ ಅದು ಗೊತ್ತಿದೆ ನನಗೆ, ತಳಗಿಂದು ಬಿ ಗೊತ್ತಿದೆ, ಬಟ್ ಅದರದ್ದು ಬಿ ಗೊತ್ತಿಲ್ಲ. You will not get full marks there. Clear? Full 5 marks ಇಲ್ಲದ್ರೆ 4 marks ಸಿಗಲ್ಲ. ಒಂದು ಯಾವುದಾದ್ರೂ ಸೆಲೆಕ್ಟ್ ಮಾಡಲೇಬೇಕು. ಎ ಬಿ ಆದರೂ ಸೆಲೆಕ್ಟ್ ಮಾಡಬೇಕು, ತಳಗಿಂದ ಎ ಬಿ ಆದರೂ ಸೆಲೆಕ್ಟ್ ಮಾಡಬೇಕು. ಎರಡು ಒಂದೊಂದು ಬರೀಲಿಕ್ಕೆ ಬರಲ್ಲ. You will not get full marks. Please make it remember. So that is very important to remember. Okay? ಅದು ಬಹಳ ಇಂಪಾರ್ಟೆಂಟ್ ಇದೆ. Check the marks briefly. Note the how much time you can afford per session, like a chemistry, physics and biology, based on the marks allocated. I would tell you people, take 45 minutes to write the chemistry paper because it is having only for 25 marks. Clear? Please make sure you will spend more time on the physics, because physics ದಲ್ಲಿ numerical problems ಇರುತ್ತೆ. I know for the calculation purpose it will take time. Okay, calculation ಮಾಡಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ಅದ್ರ ಸಲುವಾಗಿ ಫಾಸ್ಟ್ ಆಗಿ ಫಸ್ಟ್ ಫಿಸಿಕ್ಸ್ ಅನ್ನ ಮುಗಿಸ್ಕೊಳ್ಳಿ. ಅದಾಗುತ್ತೆ ಆಲ್ಮೋಸ್ಟ್ 1 hour 10 to 15 minutes ತನ ಎಕ್ಸ್ಟ್ರೀಮು. ಓಕೆ, 1 hour 10 to 15 minutes ತನ ಎಕ್ಸ್ಟ್ರಾ ತಗೋಬಹುದು, ಬಟ್ ಮೇಕ್ ಶೋರ್ ಟು ಅಟ್ ಲೀಸ್ಟ್ ಫಿನಿಶ್ ಇಟ್ ಬೈ 1 hour. ಓಕೆ, ರೈಟ್ ಆಫ್ಟರ್ ದಟ್ ಯು ಗಾಟ್ ಕಾನ್ಸಂಟ್ರೇಟ್ ಆನ್ 45 minutes ಫಾರ್ ದ ಕೆಮಿಸ್ಟ್ರಿ, ಬಿಕಾಸ್ 45 minutes ಕೆಮಿಸ್ಟ್ರಿದಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ಒಂದು ಡಯಾಗ್ರಾಮ್ ಅಂತೂ ಫಿಕ್ಸ್ ಆಗಿ ಬಿದ್ದಿರುತ್ತೆ. ಗ್ರಾನ್ಯೂಲ್ಸ್ ಬಗ್ಗೆ, ಜಿಂಕ್ ಗ್ರಾನ್ಯೂಲ್ಸ್ ಬಗ್ಗೆ, ಆ ಜಿಂಕ್ ಗ್ರಾನ್ಯೂಲ್ಸ್ ಡಯಾಗ್ರಾಮ್ ಅನ್ನ ತೆಗಿಲಿಕ್ಕೆ ಸ್ವಲ್ಪ ಟೈಮ್ ತಗೋಬಹುದು. ಅದನ್ನ ಬಿಟ್ಟು ಐ ಡೋಂಟ್ ಥಿಂಕ್ ಸೊ ಎನಿವೇರ್ ಯು ಆರ್ ಗೋಯಿಂಗ್ ಟು ಟೇಕ್ ಎನಿ ಟೈಮ್ ಇನ್ ದ ಕೆಮಿಸ್ಟ್ರಿ. ಕ್ಲಿಯರ್? ರೈಟ್ ಆಫ್ಟರ್ ದಟ್ ಯು ಗೋ ಫಾರ್ ದ ಬಯಾಲಜಿ. ಬಯಾಲಜಿದಲ್ಲಿ ಏನು ಮಾಡ್ತೀರಾ, ಫಸ್ಟ್ ಡಯಾಗ್ರಾಮ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ತೆಗೀರಿ, ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಿ ಡಯಾಗ್ರಾಮ್ ತೆಗೆಯೋದು ಒಂದು. ಕ್ಲಿಯರಾ? ಸೊ ಅದರಿಂದಾನೇ ನಿಮಗೆ ಜಾಸ್ತಿ ಮಾರ್ಕ್ಸ್ ಬೀಳುತ್ತೆ. ಎಷ್ಟು ನೀಟಾಗಿ ತೆಗಿತಾರೆ, ಎಷ್ಟು ನೀಟಾಗಿ ಲೇಬಲ್ ಮಾಡ್ತಾರಾ, ದಟ್ ಮ್ಯಾಟರ್ಸ್ ಅ ಲಾಟ್. Clear? Right after that, what you people are going to do? That is presentation is the key. That is the power of the bullets. Never write the long or a scary programs, paragraphs. Break your answers into the 3 to clear points so that the examiner can find you the keywords easily. Like example, write the uses of a bleaching powder. ಸೊ ಏನು ಮಾಡ್ತೀರಾ, ಎಲ್ಲ ಒಂದೇ ಸೆಂಟೆನ್ಸ್ದಲ್ಲಿ ಬರ್ಬೋದು ಹೋಗಬೇಡಿ. ರೈಟ್ ಇಟ್ ಅಟ್ ಲೀಸ್ಟ್ ಇನ್ ದ 4 to 5 points. ಓಕೆ, ಸಪ್ರೇಟಾಗಿ ಬರೀರಪ್ಪ, ಎಲ್ಲಿ ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ದಾರೆ, ಸಪ್ರೇಟಾಗಿ ಬರೀರಿ, ನೋ ಪ್ರಾಬ್ಲಮ್. ಮೇಕ್ ಅ ಬುಲೆಟ್ ಪಾಯಿಂಟ್ಸ್ ಆ್ಯಂಡ್ ಸಿಟ್ ಆ್ಯಂಡ್ ರೈಟ್ ಇಟ್ ಆ್ಯಂಡ್ ಮೇಕ್ ಶೋರ್ ಟು ಅಂಡರ್ಲೈನ್ ದ ಕೀವರ್ಡ್ಸ್. ದಟ್ ಇಸ್ very, very important. Done. Right after that, clean diagrams. Even if you are not an artist, yeah, I know many students are not artists, they are not interested to draw the diagrams also, but some of the students are there who are very much interested to draw the diagrams. So I would prefer one thing, yaar diagrams dalli cholo ide, sketching cholo ide, our diagrams tagirappa channagi, take your time and draw it. At least adrinda evaluator ಖುಷಿ ಆಗಿಬಿಡ್ಬೋದಪ್ಪ. ಸೊ ಅದ್ರ ಸಲುವಾಗಿ. ಕ್ಲಿಯರಾ? ದೆನ್ ಆಫ್ಟರ್ವರ್ಡ್ಸ್ ಆ್ಯಂಡ್ ಶಾರ್ಪ್ ಅ ಪೆನ್ಸಿಲ್, ಪ್ರಾಪರ್ಲಿ ನೀಟ್ಲಿ ಡ್ರಾ ಇಟ್. ಇಲ್ಲೆಲ್ಲ ಕಂಜೂಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ. Please don't do any conjusi here because it's your main board exams. Clear? Right after that, highlight the units. That is, in physics, the numericals, always double check that you have written the watts, ohms, that is units, and forgetting the unit is the easiest way to lose the marks. So if in case in physics, if you people are not writing the units at the end, series resistance ತಗದ್ರಿ, ಫಾರ್ಮುಲಾ ಸಾಲ್ವ್ ಮಾಡಿದ್ರಿ, ಪ್ಯಾರಲಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ, ಅಕಸ್ಮಾತ್ ಪವರ್ ಮೇಲೆ ಕ್ವಶನ್ ಕೇಳಿದ್ರೆ ಪವರ್ ಮೇಲೆ ಕ್ವಶನ್ ಸಾಲ್ವ್ ಮಾಡಿದ್ರಪ್ಪ, ಲಾಸ್ಟಿಗೆ ಹೋಗಿ ಯೂನಿಟ್ ಏನೋ ಬರೀಲಿಲ್ಲ ನೀವು, ಅಲ್ಲೇ 1 marks ಹೋದಲ್ಲ. ಕೇಳೋದನ್ನ ಕ್ವಶನ್ ಕೇಳೋದು 3 marksಗೆ, ಅದರಲ್ಲಿ 1 marks ಅಲ್ಲೇ ಕಳ್ಕೊಂಡ್ಬಿಟ್ರೆ ಅಂದರೆ ಕಂಪ್ಲೀಟ್ಲಿ ವೇಸ್ಟು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಐ ಹ್ಯಾವ್ ಆಲ್ರೆಡಿ ಗಿವನ್ ಯು ಪೀಪಲ್ ದ tips to how to write a problems. First given things, write the formula, calculation and then the unit. That is very important. Answer ಅನ್ನ ಚೆನ್ನಾಗಿ ಬಾಕ್ಸ್ ನಲ್ಲಿ ಹಾಕಿ ಯೂನಿಟ್ ಅನ್ನ ಮೆನ್ಷನ್ ಮಾಡಿ and cross check the numerical problems again and again. Clear? That matters a lot because ಅಲ್ಲಿಂದ ಸುಮ್ಮನೆ ಸಿಲ್ಲಿ ಮಿಸ್ಟೇಕ್ ಇಂದ ಮಾರ್ಕ್ಸ್ ಅನ್ನ ಲೂಸ್ ಮಾಡ್ಕೋಬೇಡಿ. ಕ್ಲಿಯರಾ? Right after that, okay. Next, what you are going to do, smart finishing touches. Don't leave the blanks. If you are stuck on the hard questions, write down the formula of the definition related to the topic. In SSLC board, step marketing is your best friend. See, if in case ಯಾವುದಾದ್ರೂ ಕ್ವಶನ್ಗೆ ಸ್ಟಕ್ ಆಗಿಬಿಟ್ರಪ್ಪ, ಓಕೆ, ಯು ಗಾಟ್ ಸ್ಟಕ್ ಟು ದಟ್ ಕ್ವಶನ್, ನಿಮ್ಗೆ ಮುಂದೆ ಏನು ಬರೀಬೇಕಂತ ಗೊತ್ತೇ ಆಗ್ತಿಲ್ಲ, ಬಯಾಲಜಿದಲ್ಲಿ ಸ್ಪೆಷಲಿ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಸಚ್ ಥಿಂಗ್ ಹ್ಯಾಪನ್ಸ್ ಟು ಯು ಪೀಪಲ್, ಮೇಕ್ ಶೋರ್ ಅದ್ರ ರಿಲೇಟೆಡ್ ಏನಾದರೂ ಬರೆದು ಬನ್ನಿ.
ಅದ್ರ ರಿಲೇಟೆಡ್ ಏನಾದರೂ ಬರೋದು ಬನ್ನಿ. ಇಲ್ಲ ಆದರೆ ಆಪ್ಷನಲ್ಲಿ ಕೊಟ್ಟಿರ್ತಾರಪ್ಪ, ದೇ ಮೈಟ್ ಆಸ್ಕ್ ಯು ಪೀಪಲ್ ಇನ್ ದ ಆಪ್ಷನ್ಸ್ ಆಲ್ಸೋ ಎ ಬಿ ಅಂತ ಕೇಳ್ತಾರೆ. ಕ್ಲಿಯರಾ? ಎ ಗೊತ್ತಿರುತ್ತೆ, ಬಿ ಗೊತ್ತಿರಲ್ಲ. ಬಿ ಕ್ವಶನ್ಗೆ ಏನು ರಿಲೇಟ್ ಆನ್ಸರ್ ಆಗ್ಬೋದಿಲ್ಲ ಅದನ್ನ ಆನ್ಸರ್ ರಿಲೇಟ್ ಮಾಡ್ಕೊಂಡು ಬರೆದು ಬನ್ನಿ. ಸಮ್ ಟೈಮ್ಸ್ ಯು ಮೈಟ್ ಗೆಸ್ ಔಟ್ ಆಫ್ ಔಟ್ ಆಲ್ಸೋ, ಬಿಕಾಸ್ ಇಫ್ ಯು ಹ್ಯಾವ್ ರಿಟನ್ ಇಟ್ ಸಮಥಿಂಗ್ ರಿಲೇಟೆಡ್ ಟು ಇಟ್ ಆ್ಯಂಡ್ ಇನ್ ದಟ್ ಕೀವರ್ಡ್ ಇಸ್ ಪ್ರೆಸೆಂಟ್, ಚಾನ್ಸೇ ಇದೆ ನಿಮ್ಮದು, ರೈಟ್? ಸೊ ಅದ್ರ ಸಲುವಾಗಿ ಯಾವ ಲೆಟರ್ ಕಡೆ ಯಾರ್ದು ಪೇಪರ್ ಹೋಗುತ್ತಂತ ಯಾರಿಗೂ ಗೊತ್ತಿಲ್ಲ. So just use your smart brains there, right? So do those things, don't do any of the mistakes there. Clear? Right after that, the final 10 rule, that is save the 10 minutes to rewrite your paper. I tell you people, actually 10 ನಿಮಿಷ ಹಾಕಿದ್ದೇನೆ, ಬಟ್ 15 ನಿಮಿಷ ಆದರೂ ಟೈಮ್ ಬೇಕು. ಪ್ಲೀಸ್ 15 ಮಿನಿಟ್ಸ್ ತೊಗೊಳ್ಳಿ ಲಾಸ್ಟ್ಗೆ ಪೂರ್ತಿ ಕಂಪ್ಲೀಟ್ ಪೇಪರನ್ನು ಚೆಕ್ ಮಾಡಲಿಕ್ಕೆ. ನಾನು ಎಲ್ಲ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡಿದ್ದೇನೆ, ಎಲ್ಲ ಮೆನ್ಷನ್ ಮಾಡಿದ್ದೇನೆ. ವೆದರ್ ಐ ಹ್ಯಾವ್ ಡ್ರಾನ್ ದ ಲೈನ್ಸ್ ಫಾರ್ ದ ಡಿಫ್ರೆನ್ಸ್ ಬಿಟ್ವೀನ್ಸ್ ಆರ್ ನೋ, ವೆದರ್ ಐ ಹ್ಯಾವ್ ಡ್ರಾನ್ ದ ಡಾಟ್ ಸ್ಟ್ರಕ್ಚರ್ ಆಫ್ ದ ಕೆಮಿಸ್ಟ್ರಿ ಪ್ರಾಪರ್ಲಿ ಆರ್ ನೋ, ಎಲ್ಲ ಡಾಟ್ಸನ್ನು ಸರಿಯಾಗಿ ಹಾಕಿದ್ದೇನೆ ಇಲ್ಲ, ಎಲ್ಲ ಸ್ಟ್ರಕ್ಚರ್ ಸರಿಯಾಗಿ ಹಾಕಿದ್ದೇನೆ ಇಲ್ಲ, ಹೈಡ್ರೋಜನ್ಸ್ ಕರೆಕ್ಟಾಗಿ ಹಾಕಿದ್ದೇನೆ ಇಲ್ಲ, ಯಾವುದಾದ್ರೂ ಫಂಕ್ಷನಲ್ ಗ್ರೂಪ್ ಮಿಸ್ ಮಾಡಿದರೆ, ಫಂಕ್ಷನ್ ಗ್ರೂಪ್ಸ್ ಮಿಸ್ ಮಾಡಿದರೆ ಹಾಕಲಿಕ್ಕೆ ಲಾಸ್ಟ್ ಮೂಮೆಂಟ್ಗೆ ಚೆಕ್ ಮಾಡಿದರೆ, ಮಿಸ್ ಮಾಡಿದರೆ ಅದನ್ನು ಹಾಕಬಹುದು. ಸೊ ಪ್ಲೀಸ್ ಮೇಕ್ ಶೋರ್ ಕೆಮಿಸ್ಟ್ರಿದಲ್ಲಿ ರಿಯಲಿ ಐ ಆಮ್ ಟೆಲಿಂಗ್ ಯು ಪೀಪಲ್, ಫಂಕ್ಷನಲ್ ಗ್ರೂಪ್ ಯಾವುದಾದ್ರೂ ಮಿಸ್ ಮಾಡಿದ್ರಿ, ಒಂದು ಹೈಡ್ರೋಜನನ್ನು ಮಿಸ್ ಮಾಡಿದ್ರಿ ಕಾರ್ಬನ್ ಹಾಕಲಿಕ್ಕೆ, 0 marks. So if you also want to score good marks, then make sure to recheck the paper. That matters a lot and a lot. Who are want to score 80/80, no, avarganttu bhala matter agutte. So please make sure to do that. Stay calm. If one session like a physics feels tough, don't let it renew biology. Each session is going to be a fresh tap and a grab marks. Clear? So aga physics paper appa nodidrapa ನೀವು, first paper obviously you are going to get a physics paper ನೋಡಿದ ತಕ್ಷಣ you'll feel it like, okay, it's difficult, I'm not able to solve the problems or I'm not able to answer some of the questions. ಲೈಟ್ ಚಾಪ್ಟರ್ದು ಒಮ್ಮೆ ಯಾವುದಾದ್ರು ಡಯಾಗ್ರಾಮ್ ಏನಾದರೂ ಕೇಳ್ರಪ್ಪ, ಡಯಾಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಬರ್ತಿಲ್ಲ, ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ, ನೋ ಪ್ರಾಬ್ಲಮ್ ಗೈಸ್, ನೋ ಪ್ರಾಬ್ಲಮ್, ಡೋಂಟ್ ವರಿ, ಲೀವ್ ದ ಫಿಸಿಕ್ಸ್, ಸ್ಟಾರ್ಟ್ ವಿತ್ ದ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. No problem. Try to do those things. Just don't renew yourself just by one subject. Clear? Physics ಗೊತ್ತಾಗ್ತಿಲ್ಲ, no problem, go for the chemistry. Chemistry ಆದ ತಕ್ಷಣ ಬಯಾಲಜಿಗೆ ಹೋಗಿ. ಸಿಂಪಲ್. ಬಿಕಾಸ್ ಬರೀ ಒಂದು ಕಾನ್ಸೆಪ್ಟ್ ಸಲುವಾಗಿ ಉಳಿದೆಲ್ಲ ಹಾಳು ಮಾಡ್ಲಿಕ್ಕೆ ಹೋಗಬೇಡಿ. ಫಿಸಿಕ್ಸ್ದಲ್ಲಿ ಮೂಡ್ ಆಫ್ ಆಯ್ತಪ್ಪ ಬಿಟ್ಬಿಡಿ, ನೆಕ್ಸ್ಟ್ ಎಕ್ಸಾಮ್ ಅಂತ ತಿಳ್ಕೊಳ್ಬಿಡಿ. ಕೆಮಿಸ್ಟ್ರಿ ಇಸ್ ಅ ನೆಕ್ಸ್ಟ್ ಎಕ್ಸಾಮ್, ಗೋ ಫಾರ್ ದ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲಿ ಮೂಡ್ ಆಫ್ ಆಯಿತು, ಬಯಾಲಜಿಗೆ ಹೋಗಿ, ಬಯಾಲಜಿ ಇಸ್ ಅ ನ್ಯೂ ಎಕ್ಸಾಮ್ ಟು ಅಸ್. ಸೊ ಇನ್ ದಿಸ್ ವೇ ಜಸ್ಟ್ ಮೇಕ್ ಯುವರ್ ಮೈಂಡ್ ಸೆಟ್, ಬಿಕಾಸ್ ಹಿಯರ್ ಬೋರ್ಡ್ ಎಕ್ಸಾಮ್ದಲ್ಲಿ ಪಾಸ್ ಆಗೋದು, ಸ್ಕೋರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ಕ್ಲಿಯರಾ? ನಾಟ್ ಅಬೌಟ್ 80/80. ಇನ್ ಕೇಸ್ ನಿಮಗೆ ಅನಿಸ್ತಿದೆ ಟಫ್ ಇದೆ ಪೇಪರು, ಜಸ್ಟ್ ಡೋಂಟ್ ಪ್ಯಾನಿಕ್ ಯುವರ್ ಸೆಲ್ಫ್, ಇನ್ನೊಂದು ಚಾನ್ಸ್ ನಿಮಗೆ ಸಿಗಲ್ಲ. ಸೊ ಇಟ್ ಇಸ್ ಇನ್ ದ ಮೇ. ಸೊ ಮೇನಲ್ಲಿ ಇನ್ನೊಂದ್ಸಲ ಎಕ್ಸಾಮ್ ಬರೆದು ಅದಕ್ಕೆ ರಿಸಲ್ಟ್ಗೆ ವೇಟ್ ಮಾಡು. ಆಮೇಲೆ ಸೈನ್ಸ್ ತೊಗೋಬೇಕಾ, ಕಾಮರ್ಸ್ ತೊಗೋಬೇಕಾ, ಆರ್ಟ್ಸ್ ತೊಗೋಬೇಕಾ, ಆ 3 ಆಪ್ಷನ್ಸನ್ನ ಸೆಲೆಕ್ಟ್ ಮಾಡಬೇಕು. ಇಟ್ ಈಸ್ ಅ ವೆರಿ ಬಿಗ್ ಹೆಡ್ಏಕ್. ಓಕೆ, ನೀವು ಆ ಹೆಡ್ಏಕ್ದಲ್ಲಿ, ಆ ಚಕ್ಕರ್ ವ್ಯೂದಲ್ಲಿ ಬೀಳಬಾರ್ದು ಅಂದರೆ ಪ್ಲೀಸ್ ಮೇಕ್ ಶೋರ್ ಈ ಬೋರ್ಡ್ ಎಕ್ಸಾಮ್ಸ್ದಲ್ಲಿ ಸ್ಕೋರ್ ಮಾಡಲೇಬೇಕು ಆ್ಯಂಡ್ ಪರ್ಸೆಂಟೇಜ್ ಮಾಡಲೇಬೇಕು. ಕ್ಲಿಯರಾ? ಆ್ಯಂಡ್ ಒನ್ ಮೋರ್ ಟೈಮ್, ರಿಯಲಿಸ್ಟಿಕ್ ಥಿಂಗ್, ಹ್ಯಾಸ್ ಐ ಟೋಲ್ಡ್ ಯು ಪೀಪಲ್ ದಟ್ we are friends right now, we are not a teacher and a student relationship anta tilkolli, but na realistic heltene, as a friend I'm telling you people, please make sure percentage matters a lot. If percentage sari aglilla andre nimage bhala problems agutte future dalli, because with the percentage itself the admissions will happen in the college. Okay, ನೀವು ಯಾವುದು ಕಾನ್ಸೆಪ್ಟ್ ತಗೊಳ್ಳಿ, ಓಕೆ, ಏನಾದರೂ ಒಂದು ಕಲಿತಾರಲ್ಲ, ಡಿಪ್ಲೊಮಾ ಆದರೂ ಕಲೀರಿ. ಅಕಸ್ಮಾತ್ ಇಫ್ ಯು ಪೀಪಲ್ ಆರ್ ಪ್ಲಾನಿಂಗ್ ಟು ಡೂ ದ PUC, do science, commerce, arts, lots of options are there guys. I'm not telling that you don't have options, you have lots of options right now for you people, and ಅವೆಲ್ಲ ಆಪ್ಷನ್ಸ್ಗೆ ಹೋಗಬೇಕಂದ್ರೆ ಪರ್ಸೆಂಟೇಜ್ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಎಷ್ಟು ಪರ್ಸೆಂಟೇಜ್ ಮಾಡ್ತಾರೆ ಅದ್ರ ಮೇಲೆ ಅಲ್ಲಿ ಅಡ್ಮಿಷನ್ಸ್ ತೊಗೋತಾರೆ. ಆ್ಯಂಡ್ ನೌ ಅ ಡೇಸ್ ಆಲ್ ದ ಕಾಲೇಜಸ್ ವಿಲ್ ಟೇಕ್ ಅ ಡೊನೇಷನ್. ಇಟ್ಸ್ ನಾಟ್ ಲೈಕ್ ಅ ನೋ. ಓಕೆ, ಡೊನೇಷನ್ ಅಂತೂ ತೊಗೋತಾರಪ್ಪ, ಇದನ್ನು ಡೊನೇಷನ್ ತೊಗೋತಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ you will feel proud on yourself if whether you have went for the college because of the donation purpose which your parents have given it, right? So idu beda alla nimage, you don't want to stress your parents, you don't want on the parents money, I have taken the donation and I have went to the college, adu beda alla nimage. So adu beda andre concentrate ಮಾಡಿ ನಾಳೆ ಪೇಪರನ್ನು ಸರಿಯಾಗಿ ಬರೀರಿ, ಎಲ್ಲ ಟಿಪ್ಸ್ ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡು ಬರೀರಿ. ನಾನು ಲಾಸ್ಟ್ ಮೂಮೆಂಟಿಗೆ ಇಂಥ ಎಲ್ಲ ಯಾಕೆ ಮಾತಾಡ್ತಿದ್ದೇನೆ ಅಂದರೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಟುಮಾರೋ ಇಸ್ ದ ಫಸ್ಟ್ ಕೋರ್ ಸಬ್ಜೆಕ್ಟ್ paper and science is a very important subject. Make sure to crack it and 80/80 are score ಮಾಡ್ತಾರಲ್ಲ, I want those students, I will surely come and meet you people one day if you people have scored 80/80, and make sure to contact me also with that when the results will come. Till then, see you everyone and all the best for your preparation. And ನಾನು ಈಗಿನ ತನಕ ನಿಮಗೆ ಫುಲ್ ಸಪೋರ್ಟ್ ಮಾಡಿದ್ದೇನೆ, ಹೋಪ್ ಸೊ. ನಾನು ಈಗಿನ ತನಕ ನಿಮ್ಗೆ ಏನೇನು ಕಲಿಸಿದ್ದೇನೆ, ಏನೇನು ಮಾಡಿದ್ದೇನೆ, that matters a lot to you people ಅಂತ ತಿಳ್ಕೊಂಡಿದ್ದೇನೆ.
ಹೇಳ್ತಿದ್ದೇನೆ ನಾನು. ಓಕೆ, ಇಫ್ ಇಟ್ ಇಸ್ ನಾಟ್ ಆಲ್ಸೋ ನೋ ಪ್ರಾಬ್ಲಮ್. ಸಮ್ ಸ್ಟೂಡೆಂಟ್ಸ್ ವಿಲ್ ಹೇಟ್ ಮೀ, ಸಮ್ ಸ್ಟೂಡೆಂಟ್ಸ್ ವಿಲ್ ಲೈಕ್ me, some students will show a lot of love to me, and I'm very happy with that. I'm not sad that some students are not liking me or not hating me. It's a ಡಿಫ್ರೆಂಟ್ ಥಿಂಗ್. ಓಕೆ, ಸ್ವಲ್ಪ ಮಂದಿಗೆ ನಾ ಕಲ್ಸೋದು ತಿಳಿದಿತ್ತಪ್ಪ, ಸ್ವಲ್ಪ ಮಂದಿಗೆ ಕಲ್ಸೋದು ತಿಳಿಯಲ್ಲ. ಸೊ ನಾನು ಒಂದು ಸ್ಟೂಡೆಂಟ್ ಇದ್ದೆ, ಈವನ್ ಐ ವಾಸ್ ದ ಸೇಮ್ ಥಿಂಗ್. ಓಕೆ, ಸ್ವಲ್ಪ ಮಂದಿಗೆ ಒಬ್ಬರು ಟೀಚರ್ದು ಭಾಳ ಸೇರ್ತಿತ್ತು, ಫುಲ್ ಫ್ಯಾನ್ ಫಾಲೋವರ್ ಇದ್ರು ಅವ್ರಿಗೆ, ಬಟ್ ನನಗೆ ಆ ಟೀಚರ್ ಕಲಿಸಿದ್ದು ಏನೂ ತಿಳಿತಿರ್ಲಿಲ್ಲ. ಐ ಹ್ಯಾವ್ ಟು ಗೋ ಫಾರ್ ದ ಡಿಫ್ರೆಂಟ್ ಟೀಚರ್. ಸೊ ಸೇಮ್ ಅದೇ ಥರ ಇಟ್ ಇಸ್ ಅ ಮ್ಯಾಟರ್ಸ್. ಹೂ ಎವರ್ ಲೈಕ್ಸ್ ಮೀ, ದಟ್ಸ್ ಗುಡ್. ಹೂ ಎವರ್ ಡಸಂಟ್ ಲೈಕ್ ಮೀ, ನಾಟ್ ಅ ಪ್ರಾಬ್ಲಮ್, ಬಟ್ ಆಲ್ ಆರ್ ಫಾರ್ ಮೈ ಸ್ಟೂಡೆಂಟ್ಸ್ ಇಟ್ ಸೆಲ್ಫ್. ಸೊ ಐ ಜಸ್ಟ್ ವಾಂಟ್ ಯು ಪೀಪಲ್ ಟು ಸ್ಕೋರ್. ಮೈ ಟಾರ್ಗೆಟ್ ವಾಸ್ ವಾಟ್, ನಮ್ದು ಏನಾದ್ರು ಟಾರ್ಗೆಟ್ ಇಷ್ಟೆಲ್ಲ ನಾವು ಟೈಮ್ ತೊಗೊಂಡು ನಿಮಗೆ ಕಲಿಸ್ತಿದ್ದೇವೆ. ವಿ ಆರ್ ಪ್ರಿಪೇರಿಂಗ್ ಅ ಕಂಟೆಂಟ್ ಫಾರ್ ಯು ಪೀಪಲ್. I have prepared you content of English, social, science, everything till now. But till then, you people have already supported me. It's not like you came and commented me like, ma'am, what you are teaching English? You don't know anything English. Yaru ashtana hang comment madilla nanage. Even I have helped with social, and you have never commented with me there also. And thank you so much for that. And thank you so much for the support till now which you people have given it. And all the best for the tomorrow's exam. Male exam mast hoguttante nan tilkondidene. So don't worry guys. Just be on yourself. Just keep a confidence on yourself. Everything will be fine. So till then, see you in the tomorrow's class. Tomorrow sharp at 4 o'clock I'll start the class. I'll try to start at 4 or 4:30 tarka. Start ಮಾಡ್ತೇನೆ. So make sure you people will join the class. Last moment ಗೆ ಯಾವ questions ನಾನು ಹೇಳ್ತಿದ್ದೇನಲ್ಲ ಅವ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಅದರಿಂದ most of the questions will 100% come to your paper. I will try to make sure to that come to that paper because ಆ ಥರನ questions ನಾನು ನಾಳೆ ತೊಗೊಂಡು ಬರ್ತೇನೆ. I'll help you. I'll try to help you. I don't know how much it's going to be correct or no. Okay, ಎಷ್ಟು ಕ್ವಶನ್ಸ್ ಬೀಳ್ಬೋದು ಬೀಳಬಾರ್ದು ಅನ್ನೋದು ನಮಗಿನ್ನ ಗೊತ್ತಿಲ್ಲ ಬಿಕಾಸ್ ಇನ್ನ ಯಾರು ಕ್ವಶನ್ ಪೇಪರ್ಗೆ ಯಾರು ನೋಡಿಲ್ಲ. ಸೊ ಲೆಟ್ಸ್ ಸಿ ಫಾರ್ ದ ಟುಮಾರೋ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಪ್ರೇ ಫಾರ್ ಅ ಗುಡ್ ಥಿಂಗ್ಸ್ ಫಾರ್ ಟುಮಾರೋ. ಸೊ ಟಿಲ್ ದೆನ್ ಸಿ ಯು ಎವ್ರಿ ಒನ್.